ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಜಾರಿಗೆ ತಂದಿರೋ ಯೋಜನೆ ಎಷ್ಟು ಯಶಸ್ಸು ಆಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ದುರ್ಬಳಕೆ ಆಗ್ತಾ ಇದೆ. ಹೀಗಾಗಿ ಕೆಲ ಗ್ಯಾರಂಟಿಗಳನ್ನು ಪರಿಶೀಲನೆಗೆ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯನ್ನ ಪರಿಷ್ಕರಣೆಗೆ ಮಾಡಲು ಸರ್ಕಾರ ಸೂಚಿಸಿದೆ. ಯಾಕೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಗ್ಯಾರಂಟಿ ಫಲಾನುಭವಿಗಳಿಗೆ ಮತ್ತೊಂದು ಬಿಗ್ ಶಾಕ್. ಗೃಹ ಜ್ಯೋತಿ ಗೃಹಲಕ್ಷ್ಮಿ ಸ್ಕೀಮ್ ಪುನರ್ ಪರಿಶೀಲನೆಗೆ ಸೂಚನೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಮೇಜರ್ ಸರ್ಜರಿಗೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಂದ ಇಂಧನ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ರವಾನೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿನ ತಪ್ಪುಗಳನ್ನು ಸರಿಪಡಿಸುವ ಜೊತೆಯಲ್ಲೇ ಈಗ ಗೃಹ ಜ್ಯೋತಿ ಯೋಜನೆಯನ್ನು ಸಂಪೂರ್ಣವಾಗಿ ರಿವೆರಿಫಿಕೇಶನ್ ಮಾಡಲು ಇಲಾಖೆ ಮುಂದಾಗಿದೆ. ಸದ್ಯ ರಾಜ್ಯದಲ್ಲಿ ಸುಮಾರು 1.70 ಕೋಟಿ ಗೃಹ ಜ್ಯೋತಿ ಯೋಜನೆಯಡಿ ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ಪಡಿತಾ ಇದ್ದಾರೆ. ಆದರೆ ಇದರಲ್ಲಿ ದೊಡ್ಡ ಮಟ್ಟದ ದುರ್ಬಳಕೆ ಆಗ್ತಾ ಇದೆ ಅನ್ನೋ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಡೀ ಯೋಜನೆಯನ್ನ ಪುನರ್ ಪರಿಶೀಲನೆ ನಡೆಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಯಾರಿಗೆ ಸಿಗಲ್ಲ ಗೃಹಲಕ್ಷ್ಮಿ? ಒಂದೇ ಮನೆಯಲ್ಲಿ 2-3 ಜನಕ್ಕೆ ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದವರಿಗೆ, ಮೃತಪಟ್ಟವರ ಹೆಸರಲ್ಲಿ ಸ್ಕೀಮ್ ಲಾಭ ಪಡೆಯುತ್ತಿದ್ದವರಿಗೆ, ಇನ್ಕಮ್ ಟ್ಯಾಕ್ಸ್ ಜಿಎಸ್ಟಿ ಕಟ್ಟುತ್ತಿರುವ ಯಾರ ಮನೆ ಬೆಳಗಲ್ಲ ಗೃಹ ಜ್ಯೋತಿ? ಅಂಗಡಿಗಳಿಗೆ ಗೃಹ ಜ್ಯೋತಿ ಕನೆಕ್ಷನ್ ಇಟ್ಟುಕೊಂಡಿದ್ದವರಿಗೆ, ಒಂದಕ್ಕಿಂತ ಹೆಚ್ಚು ಕಡೆ ಗೃಹ ಜ್ಯೋತಿ ಲಾಭ ಪಡೆಯುತ್ತಿದ್ದವರಿಗೆ, ಒಬ್ಬರ ಹೆಸರಲ್ಲೇ 5-6 ಮೀಟರ್ ಇಟ್ಟುಕೊಂಡಿದ್ದವರಿಗೆ, ಅಂಗಡಿ ಮಳಿಗೆಗಳಿಗೆ ಸ್ಕೀಮ್ ಇದ್ರೆ ತಕ್ಷಣ ರದ್ದಾಗುತ್ತದೆ. ಗೃಹಲಕ್ಷ್ಮಿಗಾಗಿ ಏನು ಮಾಡಬೇಕು? ಹೊಸದಾಗಿ ಸಂಬಂಧಪಟ್ಟವರಿಗೆ ಹೊಸ ಅರ್ಜಿ ಸಲ್ಲಿಸಬೇಕು. ಗೃಹಲಕ್ಷ್ಮಿಯರ ಹೆಸರು ರೇಷನ್ ಕಾರ್ಡ್ನಲ್ಲಿ ಇರಲೇಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕಾಗಿದ್ದು ಕಡ್ಡಾಯ. ಗೃಹಲಕ್ಷ್ಮಿ ಹಣ ಪಡೆಯಲು ಬಯೋಮೆಟ್ರಿಕ್ ಕಡ್ಡಾಯ. ಹೆಬ್ಬೆಟ್ಟು, ಕಣ್ಣಿನ ಸ್ಕ್ಯಾನಿಂಗ್ ಮೂಲಕ ಬಯೋಮೆಟ್ರಿಕ್. ಆಧಾರ್, ಪಾಸ್ಬುಕ್, ಪ್ಯಾನ್ ಕಾರ್ಡ್ ಮತ್ತೆ ಅಪ್ಡೇಟ್. ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಸಂಪರ್ಕಿಸಿ. ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಅರ್ಜಿ ಸಲ್ಲಿಸಿ. ಗೃಹ ಜ್ಯೋತಿಗಾಗಿ ಏನ್ ಮಾಡಬೇಕು? ಬಳಕೆದಾರರಿಗೆ ಮೀಟರ್ ರೀಡರ್ಸ್ ಮೂಲಕ ಅರ್ಜಿ ವಿತರಣೆ. ಸ್ವಂತ ಮತ್ತು ಬಾಡಿಗೆ ಮನೆಗಳಲ್ಲಿ ಇದ್ದವರಿಗೆ ಮಾತ್ರ ಗೃಹ ಜ್ಯೋತಿ. ಒಟ್ಟಿನಲ್ಲಿ ಈ 3 ಪರಿಶೀಲನೆಯಿಂದಾಗಿ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಅಂತ ಇಲಾಖೆ ಹೇಳುತ್ತಿದ್ದರು. ಸಾಮಾನ್ಯ ಜನರಿಗಂತೂ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಲೆದಾಟ ಶುರುವಾಗುವುದಂತೂ ಗ್ಯಾರಂಟಿ. ಈ ಪುನರ್ ಪರಿಶೀಲನೆಯ ನಂತರ ಎಷ್ಟು ಜನರಿಗೆ ಕತ್ತರಿ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.